ಎಸ್ ನೋಡಿ, ಇವತ್ತು ಜಂಟಿ ಅಧಿವೇಶನದ ಮೊದಲನೇ ದಿನ. ಹಾಗಾಗಿ ಮೊದಲನೇ ದಿನ ರಾಜ್ಯಪಾಲರು ಬಂದು ಭಾಷಣವನ್ನ ಓದಬೇಕಾಗುತ್ತೆ. ಆದ್ರೆ ಈ ಭಾಷಣವನ್ನ ಓದ್ತಾರ ಅಥವಾ ಇಲ್ವಾ, ಅಥವಾ ಏನಾದ್ರೂ ಚೇಂಜಸ್ ಇರುತ್ತಾ, ಈ ಭಾಷಣದಲ್ಲಿ ಏನಾದ್ರೂ ಬದಲಾವಣೆ ಆಗುತ್ತಾ? ನೋ ಚಾನ್ಸ್. ಭಾಷಣದಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ ಅಂತ ಹೇಳಿ ಈಗಾಗಲೇ ಸ್ಪಷ್ಟವಾಗಿ ರಾಜ್ಯ ಸರ್ಕಾರ ಹೇಳಿಬಿಟ್ಟಿದೆ. ಅದರಲ್ಲೂ ಕೂಡ ಈಗ ಸದ್ಯಕ್ಕೆ ಕರ್ನಾಟಕದಲ್ಲೂ ಕೂಡ ಸರ್ಕಾರ ವರ್ಸಸ್ ರಾಜ್ಯಪಾಲ ಸಂಘರ್ಷ ಶುರುವಾಗಿದೆ. ರಾಜ್ಯ ಸರ್ಕಾರದ ಭಾಷಣ ಓದಲು ಗವರ್ನರ್ ನಕಾರಿಸಿದ್ದಾರೆ. ಮನರೇಗಾ ಕುರಿತ ಚರ್ಚೆಗೆ ವಿಶೇಷ ಜಂಟಿ ಅಧಿವೇಶನ ಕರೆಯಲಾಗಿದೆ. ಈಗಾಗಲೇ ಇವತ್ತಿನಿಂದ ಈ ಒಂದು ಜಂಟಿ ಅಧಿವೇಶನ ಆರಂಭ ಆಗ್ತಾ ಇದೆ. ಹಾಗಾಗಿ ಈ ಸಂದರ್ಭದಲ್ಲಿ ತೀವ್ರ ಕುತೂಹಲವನ್ನ ಕೆರಳಿಸ್ತಾ ಇದೆ ರಾಜ್ಯಪಾಲ ಗೆಹ್ಲೋಟ್ ಅವರ ನಡೆ. ಇಂದಿನ ವಿಶೇಷ ಅಧಿವೇಶನಕ್ಕೆ ಬರ್ತಾರಾ ರಾಜ್ಯಪಾಲರು? ಇಫ್ ಇನ್ ಕೇಸ್ ಬಂದಿಲ್ಲ ಅಂತಂದ್ರೆ ಏನ್ ಮಾಡಬಹುದು? ಬೆಳಿಗ್ಗೆ 11 ಗಂಟೆಗೆ ನಡೆಯಲಿರುವಂತಹ ವಿಶೇಷ ಅಧಿವೇಶನ. ಹಾಗಾಗಿ ಒಂದು 15 ನಿಮಿಷ ಅಂತಂದ್ರೆ 11 ಗಂಟೆ 15 ನಿಮಿಷವರೆಗೂ ಕೂಡ ರಾಜ್ಯಪಾಲರಿಗೋಸ್ಕರ ಕಾಯ್ತೀವಿ ಅಂತ ಹೇಳಿ ನಿರ್ಧಾರ ಮಾಡಿಕೊಂಡಿದ್ದಾರೆ. ಇಫ್ ಇನ್ ಕೇಸ್ ಅವರು ಆ ಸಮಯಕ್ಕೆ ಬರಲಿಲ್ಲ ಅಂತಂದ್ರೆ ಕಾನೂನು ಕ್ರಮವನ್ನ ತೆಗೆದುಕೊಳ್ತೀವಿ, ಅದರಲ್ಲೂ ಕೂಡ ಹೋರಾಟವನ್ನ ಮಾಡ್ತೀವಿ, ಕಾನೂನು ಮೊರೆ ಹೋಗ್ತೀವಿ ಅಂತ ಹೇಳಿ ಈಗಾಗಲೇ ಸರ್ಕಾರ ಹೇಳಿರುವಂಥದ್ದು. ಹಾಗಾಗಿ ಇವತ್ತು ರಾಜ್ಯಪಾಲರು ಏನ್ ಮಾಡ್ತಾರೆ ಅನ್ನುವಂಥದ್ದು ಬಹಳ ದೊಡ್ಡ ಯಕ್ಷ ಪ್ರಶ್ನೆ. ಸಂವಿಧಾನದ ಪ್ರಕಾರ, ರೂಲ್ಸ್ ಪ್ರಕಾರ, ನಿಯಮದ ಪ್ರಕಾರ ಸರ್ಕಾರ ಕೊಟ್ಟಿರುವಂತಹ ಆ ಒಂದು ಭಾಷಣದ ಪಟ್ಟಿ, ಆ ಒಂದು ಪ್ರಿಂಟ್ ಏನಿರುತ್ತಲ್ಲ, ಅದನ್ನ ರಾಜ್ಯಪಾಲರು ಓದಬೇಕಾಗತ್ತೆ. ಓದಿ ಈ ಒಂದು ಅಧಿವೇಶನವನ್ನ, ಜಂಟಿ ಅಧಿವೇಶನವನ್ನ ಆರಂಭ ಮಾಡಬೇಕಾಗತ್ತೆ. ಜಂಟಿ ಅಧಿವೇಶನ ಅಂತಂದ್ರೆ ಇಲ್ಲಿ ಬಹುಮುಖ್ಯವಾಗಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ನಡುವೆ ಇರುವಂತಹ ಗವರ್ನರ್ ಏನಿದ್ದಾರಲ್ಲ, ಎರಡೂ ಕೂಡ ಬ್ಯಾಲೆನ್ಸ್ ಮಾಡಿ, ಎರಡೂ ಕೂಡ ಮ್ಯಾನೇಜ್ ಮಾಡ್ಕೊಂಡು ಹೋಗುವಂತ ಕೆಲಸವನ್ನ ಅವರೇ ಮಾಡಬೇಕಾಗತ್ತೆ. ಹಾಗಾಗಿ ಈ ಒಂದು ಜಂಟಿ ಅಧಿವೇಶನಕ್ಕೆ ಗವರ್ನರ್ ಅವರೇ ಬಂದು ಸಂವಿಧಾನದ ಪ್ರಕಾರ ಆ ಒಂದು ಭಾಷಣವನ್ನ ಓದಬೇಕಾಗತ್ತೆ. ಆದ್ರೆ ಇಲ್ಲಿ ಯಾವಾಗ ಈ ಒಂದು ಜಂಟಿ ಅಧಿವೇಶನ ಕರೆದಿದ್ದಾರೆ, ಇದಕ್ಕೆ ಗವರ್ನರ್ ಅವರು ಬರಬೇಕು ಅನ್ನೋಂಥ ಮಾಹಿತಿ ಸಿಕ್ತು. ಅದಾದ ನಂತರ ಗವರ್ನರ್ ಅವರು ಒಂದು ಹೇಳಿಕೆಯನ್ನ ಕೊಡ್ತಾರೆ, ಅದರಲ್ಲೂ ಕೂಡ ನಕಾರಿಸ್ತಾರೆ. ಕಾರಣ ಏನು ಅಂತಂದ್ರೆ ಇಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ, ಅದರಲ್ಲೂ ಕೂಡ ನರೇಗಾ ಯೋಜನೆ ಇದೆಯಲ್ಲ, ಆ ವಿಚಾರವಾಗಿ ಕೆಲವೊಂದು ಅಂಶಗಳನ್ನ ತೆಗೆದುಹಾಕಿ ಅಂತ ಹೇಳ್ತಾರೆ. ರಾಜ್ಯಪಾಲರು ಹಾಗೂ ಸರ್ಕಾರದ ನಡುವೆ ಭಾಷಣ ಜಟಾಪಟಿ, ಕೇಂದ್ರದ ವಿರುದ್ಧ ಮಾತನಾಡೋದಿಲ್ಲ ಅಂತಿದ್ದಾರೆ ಗವರ್ನರ್. ಸರ್ಕಾರ ಕೊಟ್ಟ ಭಾಷಣ ಓದಲೇಬೇಕು ಅಂತಿದೆ ಸರ್ಕಾರ. ಆದ್ರೆ 11 ಪಾಯಿಂಟ್ಗಳನ್ನ ತೆಗೆದುಹಾಕಿ ಅಂತ ಹೇಳಿ ರಾಜ್ಯಪಾಲರು ಸೂಚನೆ ಕೊಟ್ಟಿದ್ದಾರೆ. ಆದ್ರೆ ಕೆಲ ಪಾಯಿಂಟ್ಸ್ಗಳು ಮಾತ್ರ ತೆಗಿತೀವಿ ಅಂತ ಹೇಳಿ ಸಿದ್ದು ಸರ್ಕಾರ ಹೇಳಿಬಿಟ್ಟಿದೆ. ಕೆಲವೊಂದು ಪಾಯಿಂಟ್ಸ್, ಕೆಲವೊಂದು ಪದ ಬಳಕೆ ಮಾತ್ರ ತೆಗಿತೀವಿ ಹಾಗಂತ ಹೇಳಿ ರಾಜ್ಯಪಾಲರು ಹೇಳಿರುವಂತ ಎಲ್ಲವೂ ಕೂಡ ನಾವು ತೆಗೆಯೋದಿಲ್ಲ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ ಅವರ ಸರ್ಕಾರ. ಜಂಟಿ ಅಧಿವೇಶನಕ್ಕೆ ಬಾರದಿರಲು ರಾಜ್ಯಪಾಲರು ನಿರ್ಧಾರ ಮಾಡಿಕೊಂಡಿದ್ದಾರಾ? ಈಗಾಗಲೇ ನಿನ್ನೆ ಅಷ್ಟೇ ಪೊನ್ನಣ್ಣ ಅವರು ಹೇಳ್ತಾ ಇದ್ರು, ನೋ ಚಾನ್ಸ್, ಖಂಡಿತವಾಗಿಯೂ ಕೂಡ ಅವರು ಬರೋದಿಲ್ಲ ಅನ್ನುವಂತ ಪ್ರಶ್ನೆಯೇ ಇಲ್ಲ, ಬಂದೇ ಬರ್ತಾರೆ ಅನ್ನುವಂಥದ್ದು ಹೇಳಿದ್ರು. ಹಾಗಾಗಿ ಈ ಒಂದು ಸದನಕ್ಕೆ ಬರಲೇಬೇಕು, ಭಾಷಣ ಮಾಡಲೇಬೇಕು, ಭಾಷಣ ಓದಲೇಬೇಕು. ಸರ್ಕಾರದ ಪಟ್ಟು ಕಾನೂನು ಹೋರಾಟ ನಡೆಸಲು ಇದೀಗ ಚಿಂತನೆ ಕೂಡ ನಡೆಸ್ತಾ ಇದ್ದಾರೆ. ಇಫ್ ಇನ್ ಕೇಸ್ ಅವ್ರು ಬಂದಿಲ್ಲ ಅಂತಂದ್ರೆ ನಾವು ರಾಜ್ಯಪಾಲರ ವಿರುದ್ಧ ಸುಪ್ರೀಂಗೆ ಅರ್ಜಿಯನ್ನ ಸಲ್ಲಿಸ್ತೀವಿ ಅಂತ ಹೇಳಿದೆ. ಗವರ್ನರ್ ಭಾಷಣ ಓದದೇ ಹೋದ್ರೆ ಸಾಂವಿಧಾನಿಕವಾಗಿ ಬಿಕ್ಕಟ್ಟು ಕೂಡ ಎದುರಾಗಬಹುದಾ? ರಾಜ್ಯ ಸರ್ಕಾರ ಕೊಟ್ಟ ಭಾಷಣಕ್ಕೆ ರಾಜ್ಯಪಾಲರ ಆಕ್ಷೇಪ ಯಾಕೆ? ಕೇಂದ್ರ ಸರ್ಕಾರದ ವಿರುದ್ಧ ಶಬ್ದ ಪ್ರಯೋಗ ಸರಿ ಇಲ್ಲ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಇಷ್ಟೊಂದು ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು, ಭಾಷಣ ವಿರೋಧ ಮಾಡುವ ರೀತಿ ದ್ವೇಷ ಭಾವನೆಯಿಂದ ಕೂಡಿದೆ. ಜಿರಾಮ್ಜಿ ಕಾಯ್ದೆ ವಿರೋಧಿಸಲು ಕಠಿಣ ಶಬ್ದಗಳ ಬಳಕೆಯಾಗಿದೆ. ಹಾಗಾಗಿ ಕೆಲವೊಂದು ಶಬ್ದಗಳನ್ನ ತೆಗಿರಿ ಅಂತ ಹೇಳ್ತಾ ಇದ್ರು. 100 ಪ್ಯಾರಾಗಳ ಭಾಷಣದಲ್ಲಿ 11 ಪ್ಯಾರಾಗಳನ್ನ ತೆಗೆದಾಕಿ ಅಂತೇಳಿ ಸೂಚನೆ ಕೊಟ್ಟಿದ್ದಾರೆ, ಮನವಿ ಮಾಡ್ಕೊಂಡಿದ್ದಾರೆ ಗೆಹ್ಲೋಟ್ ಅವರು. ಆದ್ರೆ ಇಲ್ಲಿ ಸಿದ್ದರಾಮಯ್ಯ ಸರ್ಕಾರ ಸ್ಪಷ್ಟವಾಗಿ ಹೇಳಿದೆ ಏನು ಅಂತಂದ್ರೆ, ಕೆಲವೊಂದು ಪದ ಬಳಕೆ ಮಾತ್ರ ತೆಗಿತೀವಿ, ಕೆಲವೊಂದು ಪದಗಳನ್ನ ಮಾತ್ರ ತೆಗಿತೀವಿ, ಹಾಗಂತ ಹೇಳಿ 11 ಪ್ಯಾರ ಎಲ್ಲವೂ ಕೂಡ ತೆಗಿಲಿಕ್ಕೆ ಸಾಧ್ಯ ಇಲ್ಲ, ಅದನ್ನ ಮಾಡೋದು ಇಲ್ಲ. ಕಾರಣ ಏನು ಅಂತಂದ್ರೆ ಅದು ಸದನದಲ್ಲಿ ನಿರ್ಧಾರ ಆಗಿರುವಂತದ್ದು. ಕ್ಯಾಬಿನೆಟ್ ಸಂದರ್ಭದಲ್ಲಿ ನಿರ್ಧಾರ ಆಗಿ ಆ ಒಂದು ಭಾಷಣ ರೆಡಿ ಆಗಿದೆ, ಸಿದ್ಧ ಆಗಿದೆ. ಎಲ್ಲರ ಒಂದು ಅಭಿಪ್ರಾಯವನ್ನ ಪಡೆದು ಆ ಒಂದು ಭಾಷಣವನ್ನ ನಾವು ರೆಡಿ ಮಾಡಿರ್ತೀವಿ. ಹಾಗಾಗಿ ಇದರಲ್ಲಿ ಆಲ್ಮೋಸ್ಟ್ ಎಲ್ಲಾ ರೀತಿಯಾದಂತಹ ಅಥವಾ ಮನ್ರೇಗಾ ವಿಚಾರ ಏನಿದೆಯಲ್ಲ, ಅದರಲ್ಲಿ ವಿಶೇಷವಾಗಿ ಕೆಲವೊಂದು ಅಂಶಗಳನ್ನ ತೆಗೆಯುವಂತಹ ಮಾತೇ ಇಲ್ಲ. ಅದೇನೇ ಇರಲಿ ಅಂತ ಹೇಳಿ ಈಗಾಗಲೇ ಸಿದ್ದರಾಮಯ್ಯ ಅವರು ಹೇಳಿರುವಂತದ್ದು. ಹಾಗಾಗಿ ನಿಜವಾಗ್ಲೂ ಕೂಡ ಈಗ ಸದ್ಯಕ್ಕೆ ರಾಜ್ಯಪಾಲರು ಏನ್ ಮಾಡ್ತಾರೆ, ಬರ್ತಾರಾ ಅಥವಾ ಇಲ್ವಾ? ಬಂದ್ರೂ ಕೂಡ ಆ ಒಂದು ಭಾಷಣವನ್ನ ಓದ್ತಾರಾ ಅಥವಾ ಹಾಗೆ ಹೋಗ್ಬಿಡ್ತಾರಾ ಅನ್ನುವಂಥ ಪ್ರಶ್ನೆ ಇಲ್ಲಿ ಹುಟ್ಟುತ್ತಾ ಇದೆ.